ಹೈ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಸಿಂಪ್ಲಿ ಟ್ಯಾಲೆಂಟ್ ಅಲಿಯಾಸ್ ದಿಲೀಪ್. ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಟ್ರ್ಯಾಕ್ಟರ್ ಜೊತೆ. ಸ್ವಲ್ಪ ಲೋಡ್ ಹೊಡೆಯೋದಿದೆ, ಬನ್ನಿ ಹೋಗೋಣ. ಈಗ ನಾವು ಫೈನಲ್ಲಿ ಬಂದಿದ್ದೀವಿ. ಭಯ ಟ್ರ್ಯಾಕ್ಟರ್ ಎತ್ತಾರೆ. ಇಲ್ಲಿ ನೋಡ್ರಿ, ಇದು ಐ उसको नीचे कर दो भाई. ನೋಡಿ ಗೈಸ್, ಹೋಗು ಬಾಯ್. ಬನ್ನಿ ನಾವು ಹೊರಡೋಣ. ಬನ್ನಿ. ತೆಗಿಯೋದು ಮರ್ತೋಗಿದ್ದೀನಿ, ಸೊ ಹಂಗಾಗಿ ಇಲ್ಲಿ ಬಂದಿದ್ದೀನಿ. ಆ್ಯಂಡ್ ನಮ್ಮ ಭಯ ಟ್ರ್ಯಾಕ್ಟರ್ ಎತ್ಕೊಂಡು ಬರ್ತಾವ್ರೆ. ಇವ್ರಿಗೆ ಫಸ್ಟ್ ಬಿಲ್ ಕೊಡಬೇಕು. ಬನ್ನಿ ಹೋಗೋಣ. ಗೈಸ್, ಇದು ನನ್ನ ಡ್ರೀಮು ಗೈಸ್. ಇಂಥದೊಂದು ಫ್ಯಾಕ್ಟ್ರಿ ಕಟ್ಬೇಕು ಅನ್ನೋ ನನ್ನ ಡ್ರೀಮು. ನೋಡೋಣ ಎಷ್ಟು ಬೇಗ ಆಗುತ್ತೆ, ಏನು ಎತ್ತ ಅಂತ. ಇಂಥ ಬಿಸ್ನೆಸ್ಗೆಲ್ಲ ನಮ್ಮನೇಲಿ ಸಪೋರ್ಟ್ ಮಾಡ್ತಾರೆ, ಹಂಗಂತೇನಿಲ್ಲ. ಸೊ ಹಂಗಾಗಿ ನಾವು ಈ ತರ ಪ್ಲಾನ್ ಮಾಡಿದೀವಿ. ಸೊ ಈ ತರ ಬಿಲ್ಡ್ ಮಾಡ್ಬೇಕು ಅಂತ. ನೋಡೋಣ, ಫಸ್ಟ್ ನಮ್ಮ ಎಜುಕೇಶನ್ ಕಂಪ್ಲೀಟ್ ಆಗ್ಲಿ ಅಂತ ಕಾಯ್ತಾ ಇದ್ದಾರೆ ಮನೆಯಲ್ಲೂ. ಎಜುಕೇಶನ್ ಕಂಪ್ಲೀಟ್ ಆಗಿದ ತಕ್ಷಣ ನಾವು ಯಾವ್ದೋ ಒಂದು ಬಿಸ್ನೆಸ್ ಫೀಲ್ಡ್ ಹೋಗ್ತೀವಿ. ಅಂಡ್ ನಮ್ಮ ಅಪ್ಪ ಅಮ್ಮಂಗೂ ಅದೇ ಆಸೆ ಇರೋದು. ಹಂಗಾಗಿ ಫಸ್ಟ್ LLB ಕೋರ್ಸ್ ಕಂಪ್ಲೀಟ್ ಮಾಡ್ಕೊಂಡು ಈಗ ಯಾವ್ದೋ ಒಂದು ಇದು ನಿಂತಿದೆ. ಸೊ ಗಾಡಿ ಆಗಿದ ತಕ್ಷಣ ನೆಕ್ಸ್ಟ್ ನಮ್ದೆ. ನನಗೆ ಗಾಡಿ ಓಡಿಸುವಾಗ ವಿಡಿಯೋ ಮಾಡೋಕ್ಕೆ ಭಯ ಗೈಸ್. ಯಾಕಂದರೆ ಎಲ್ಲೋಗಿ ಎಂದು ಕಾಲ ಟಚ್ ಮಾಡಿಬಿಡ್ತೀನೋ ಅಂತ ಅದೊಂದು ಭಯ ಆಗುತ್ತೆ ನನಗೆ. ಅದಕ್ಕೆ ನಾನು ಗಾಡಿ ಓಡಿಸ್ಬೇಕಾದ್ರೆ ಜಾಸ್ತಿ ಎಲ್ಲ ರಿಸ್ಕ್ ತಗೊಳಕ್ಕೆ ಹೋಗಲ್ಲ ನಾನು. ಇಲ್ಲಿ ನೋಡ್ರಿ, ನನ್ನ ಪ್ರಾಬ್ಲಮ್ ಏನು ಗೊತ್ತಾ, ಗಾಡಿ ಓಡಿಸ್ಬೇಕಾದ್ರೆ ವಿಡಿಯೋ ಮಾಡೋಕ್ಕೆ. ನೋಡ್ರಿ, ಅದಕ್ಕೆ ನಾನು ಗಾಡಿ ಓಡಿಸ್ಬೇಕಾದ್ರೆ ವಿಡಿಯೋ ಮಾಡಲ್ಲ. ಮೈನ್ ರೀಸನ್ ಬಂದ್ಬಿಟ್ಟಿದೆ. ಫೈನಲಿ ಲೋಡ್ ಹಾಕಿ ಎಲ್ಲ ಖಾಲಿ ಮಾಡ್ಕೊಂಡು ಈಗ ಹೊರಡಬೇಕು. ಆ ಕಾಲು ಶಿವರಿಂಗ್ ಆಗೋದು ಎಂತಕ್ಕೆ ಅಂದರೆ, ಅಣ್ಣ 2 ವರ್ಷದಿಂದ ದುರಂಕಾರ ಬಿದ್ದು ಕಾಲು ಮುರ್ಕೊಂಡಿದ್ದ. ಸೊ ಹಂಗಾಗಿ ಆ ಕಾಲಲ್ಲಿ ಬ್ರೇಕ್ ಏನಾದ್ರು ತುಳಿದ್ರೆ ವೈಬ್ರೇಟ್ ಆಗುತ್ತೆ ಕಾಲು. ಹಂಗೆ ಗೈಸ್, ಏನು ಮಾಡೋಣ, ಅದೆಲ್ಲ ಮಾಮೂಲಿ ಏನು ಗೈಸ್. ಬಟ್ ಭಯ ನನಗೆ, ಇದು ವಿಡಿಯೋ ಮಾಡ್ಬೇಕಂದ್ರೆ ಭಯ. ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಅದಕ್ಕೆ ನಾನು ಗಾಡಿ ಓಡಿಸ್ಬೇಕಾದ್ರೆ ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ನೀವು ಅಷ್ಟೇ, ಗಾಡಿ ಓಡಿಸ್ಬೇಕಾದ್ರೆ ಫೋನ್ ಯೂಸ್ ಮಾಡಬೇಡ್ರಿ. 2 ವೀಲರ್ ಆದರೆ ಏನೋ ಒಂದು ಒಪ್ಕೋಬೋದು, ಬಟ್ 4 ವೀಲರ್ 6 ವೀಲರ್ ತಮಾಷೆ ಮಾಡೋಕ್ಕಂತೂ ಹೋಗ್ಬಾರ್ದು. ಅದಕ್ಕೆ ನಾನು ಜಾಸ್ತಿ ರಿಸ್ಕ್ ತಗೊಳಕ್ಕೆ ಹೋಗಲ್ಲ ಈ ಗಾಡಿಗಳಲ್ಲಿ. ಸೊ ಬನ್ನಿ ಈಗ ಹೊರಡೋಣ ಗೈಸ್. ಈಗ ಮನೆಗೆ ಬಂದೆ. ಆ್ಯಂಡ್ ಈಗ ಊಟ ಚಿತ್ರಾನ್ನ ವಿತ್ ಬೋಂಡ. ಸೊ ಹಂಗಾಗಿ ಬನ್ನಿ ತಿನ್ಬಿಟ್ಟು ಸಿಗೋಣ. ಸೊ ಗೈಸ್, ನೆನ್ನೆ ತಾನೇ ಒಂದು ಗಾಡಿನ ರೆಡಿ ಮಾಡಿಸ್ಕೊಂಡು ಬಂದಿದ್ದೆ. ಆ ಗಾಡಿ ನೋಡಿದ್ರೆ ಸ್ಟಾರ್ಟೇ ಆಗ್ತಾ ಇಲ್ಲ ಅಂತ ನಮ್ಮಪ್ಪ ಫೋನ್ ಮಾಡಿ ಉಗಿತಾ ಇದ್ರು. ಸೊ ಹಂಗಾಗಿ ಬನ್ನಿ ಈಗ ಇದನ್ನು ಸ್ಟಾರ್ಟ್ ಮಾಡಬೇಕು. ಏನೋ ಒಂದು ಮಾಡಿ ಇವಾಗ ನಾನೇ ರೆಡಿ ಮಾಡ್ತೀನಿ ಗೈಸ್. ಫೈನಲಿ ಗಾಡಿನ ನಾನೇ ರೆಡಿ ಮಾಡಿಬಿಟ್ಟೆ. ಗೈಸ್, ನಮ್ಮ ಮನೇಲಿ ಒಂದೇ ಒಂದು ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದರೂ ಒಂದು ದಿನದ ಕೆಲಸ ನಿಂತೋಗುತ್ತೆ. ಅಪ್ಪ, ಯಾಕಂದರೆ ವರ್ಕರ್ಸು ಟ್ರಾವೆಲ್ ಮಾಡೋಕ್ಕೆ ಬೈಕ್ ಬೇಕೇ ಬೇಕು. ಸೊ ಹಂಗಾಗಿ ಅವ್ರಿಗಂತಲೇ ಸಪ್ರೇಟಾಗಿ ಸ್ವಲ್ಪ ಗಾಡಿಗಳನ್ನ ಇಟ್ಬಿಟ್ಟಿದ್ದೀವಿ, ಅವ್ರು ಓಡಾಡೋಕ್ಕೆ. ಯಾಕಂದರೆ ಇವಾಗ ಅವರು ಓಡಾಡೋದ್ರಲ್ಲಿ ಮನೆಯವರು ಓಡಾಡಬೇಕಂದ್ರೆ ಒಂದೊಂದ್ರಲ್ಲಿ ಬ್ರೇಕ್ ಇರುತ್ತೆ, ಒಂದೊಂದ್ರಲ್ಲಿ ಬ್ರೇಕ್ ಇರೋಲ್ಲ. ಹಂಗಾಗಿ ಸೊ ಗೈಸ್, ಈಗಷ್ಟೇ ಸ್ಕ್ರಿಪ್ಟ್ ಒಂದು ಬರಿಬೇಕಿತ್ತು. ಸ್ಕ್ರಿಪ್ಟ್ ಎಲ್ಲ ಬರೆದು, ಇದು 2024 ಡೈರಿ ಇದು. ಸೊ ಸ್ಕ್ರಿಪ್ಟ್ ಎಲ್ಲ ಬರೆದಿದ್ದಾಯಿತು. ಆ್ಯಂಡ್ ಹೊಸ ಅದೇನಂತಾರೆ ಬಿಡ್ರಿ, ನಮಗೂ ಗೊತ್ತಿಲ್ಲ. ಹೊಸದಾಗಿ ಏನೋ ಟ್ರೈ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟ್, ಎಲ್ಲರ ಸಪೋರ್ಟು ಸಿಗುತ್ತೆ ಅನ್ಕೊತಾ ಇದ್ದೀನಿ.
ಆ್ಯಂಡ್ ಅದು ವ್ಲಾಗಲ್ಲೂ ಬರುತ್ತೆ ಆ್ಯಂಡ್ ಇನ್ಸ್ಟಾಗ್ರಾಮ್ ಶಾರ್ಟ್ಸಲ್ಲೂ ಬರುತ್ತೆ, ಸಾರಿ ರೀಲ್ಸಲ್ಲಿ, ಯೂಟ್ಯೂಬ್ ಶಾರ್ಟ್ಸಲ್ಲೂ ಬರುತ್ತೆ. ಯಾರ್ಯಾರು ಯೂಟ್ಯೂಬ್ ನೋಡ್ತೀರಾ ಯೂಟ್ಯೂಬಲ್ಲಿ ನೋಡಿರಿ, ಯಾರ್ಯಾರು ಇನ್ಸ್ಟಾಗ್ರಾಮ್ ನೋಡ್ತೀರಾ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು. ಆ್ಯಂಡ್ ಇದು ಈಗಿನ ಕಾಲದ ಯೂತ್ಸ್ಗಾಗೋ ಅಂದರೆ ಟಚ್ ಆಗೋ ಅಂಥದ್ದು ಮಾಡ್ತಾಯಿದ್ದೀವಿ. ಅದು ಏನು ಎತ್ತ ಹೆಂಗೆ ಏನು ಅಂತ ಕ್ಲೂ ಕೊಟ್ಟಿದ್ದೀನಿ, ಇನ್ನು ನೀವು ಯೋಚನೆ ಮಾಡಿ. ಸೊ ಹಂಗಾಗಿ ಈಗ ನಮ್ಮದು ಇನ್ನೊಂದು ಟೀಮ್ ಬರ್ತಿದೆ. ಈಗ ನಾವು ಕೊಲಾಬ್ ಆಗ್ತಿದ್ದೀವಿ 2 ಟೀಮ್ ಬಂದ್ಬಿಟ್ಟು. ಸೊ ಹಂಗಾಗಿ ಬನ್ನಿ ಕಾಫಿ ಕುಡಿದ್ಬಿಟ್ಟು ಹೋಗೋಣ. ಅವರು ಬರ್ತಿದ್ದಾರೆ ಅಂತ ಕೆಳಗಡೆ. ಸೊ ಹಂಗಾಗಿ ಬಂದಮೇಲೆ ಮೀಟ್ ಆಗೋಣ. ಸೊ ಗೈಸ್ ಎಲ್ಲ ಇಲ್ಲಿ ಬಂದಿದ್ದೀವಿ ಆ್ಯಂಡ್ ಫುಲ್ ಕ್ರೌಡ್ ಇದೆ ಇಲ್ಲೆಲ್ಲ. ನೋಡ್ರಿ ಹಾಂ ಏನಂದೆ ಗೈಸ್ ಇವನೆಲ್ಲ ಸಿಗ್ತದೆ ನೋಡ್ರಿ, ಫುಲ್ ಇಚ್ಕೊಂಡ್ಬಿಟ್ರೆ ಹೇಳ್ತೀನಿ ಎಲ್ಲ ಕಡೆ. ಬನ್ನಿ ಒಂಚೂರು ಮಾತಾಡೋದಿದೆ, ಸೊ ಈಗ ಎಲ್ಲ ಮುಗೀತು. ಸೊ ಎಲ್ಲ ಹೋಗ್ತಿದ್ದಾರೆ ಅವ್ರವ್ರ ಮನೆಗೆ. ಫೋನ್ ನಂಬರ್ ಲಿಕ್ ಆಗೋದು ಬೇಡ. ಸೊ ಗೈಸ್ ಈಗ ಒಂಚೂರು ನಮ್ಮ ಟೀಮ್ ಡಿಸ್ಕಷನ್ ಎಲ್ಲ ಇತ್ತು. ಸೊ ಹಂಗಾಗಿ ಅದೆಲ್ಲ ಮುಗಿಸ್ಕೊಂಡು ನಾವೀಗ ನಮ್ಮ ಚೇತನ್ ಮನೆ ಹತ್ರ ಬಂದಿದ್ದೀವಿ. ನೋಡ್ಬೋದು ಇವಾಗ ನಮ್ದು ಅಂದ್ರೆ ನಮ್ಮ ಟೀಮ್ ಡಿಸ್ಕಷನ್ ಎಲ್ಲ ಮುಗೀತು. ನೋಡ್ಬೋದು ಯಾರ್ಯಾರು ಬಂದಿದ್ರು ಏನೇನು ಅಂತ. ಈ ಸತಿ ದೊಡ್ಡದಾಗೆ ಪ್ಲಾನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇನ್ವೆಸ್ಟ್ಮೆಂಟು ಐತೆ, ಜಾಸ್ತಿನೇ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಏನಾಗುತ್ತೆ ಎತ್ತ ಅಂತ. ನಾನು ಒಂದು ಸಾಧನೆ ಮಾಡ್ತೀನಿ ಅಂತಾನೆ ನಾನು ಈ ಫೀಲ್ಡ್ಗೆ ಇಳಿದಿರೋದು. ಆ್ಯಂಡ್ ನಾನೊಂದು ಟೀಮ್ನ ಕಟ್ಟಿರೋದು ಅನ್ನೋದ್ರ ಬದಲಿಗಿಂತ ನಮ್ದೊಂದು ಟೀಮ್ ಪ್ರಿಪೇರ್ ಆಗಿದೆ ಇವಾಗ, ಸ್ಟ್ರಾಂಗ್ ಟೀಮು. ಸೊ ಹಂಗಾಗಿ ಈಗ ನೋಡ್ರಿ ಎಲ್ಲ ಇಲ್ಲೇ ಇದ್ದಾರೆ ಆ್ಯಂಡ್ ನಮ್ಮ ಟೀಮ್ ಇಲ್ಲಿದೆ. ಆ್ಯಂಡ್ ಇವಾಗ ಕೊಲಾಬ್ ಆಗ್ತಾ ಇದೀವಿ, 2 ಟೀಮು ಬಂದ್ಬಿಟ್ಟು ಕೊಲಾಬ್ ಆಗ್ತಾ ಇದ್ದೀವಿ. ಸೊ 2 ಟೀಮು ಕೊಲಾಬ್ ಆಗ್ತಾ ಇರೋದ್ರಿಂದ ಟೀಮ್ ಇನ್ನೂ ಸ್ವಲ್ಪ ದೊಡ್ಡದಾಗ್ತಿದೆ. ಆ್ಯಂಡ್ ಸೊ ಬನ್ನಿ ಏನಾಗುತ್ತೆ ಇನ್ನು ನಮ್ಮ ಮುಂದಿನ ಲೈಫು ಆ್ಯಂಡ್ ಹೆಂಗ್ ನಡೆಯುತ್ತೆ ನಮ್ಮ ಕಂಟೆಂಟ್ ಕ್ರಿಯೇಷನ್ ಜರ್ನಿ, ಏನು ಎತ್ತ ಅಂತ ಮುಂದೆ ಗೊತ್ತಾಗುತ್ತೆ. ಬನ್ನಿ ಮಸ್ತ್ ಮಜಾ, ಅದು ಹೆವಿ ಬರುತ್ತೆ. ಅಪ್ಪ ಪ್ರಾಂಕ್ ತಿರು ಮಾಡ್ತಾನೆ, ತಿರು ಇಲ್ಲ ಒಳ್ಳೊಳ್ಳೆ ಪ್ರಾಂಕ್ ಮಾಡಿ. ಇವಾಗ ಪ್ರಾಂಕ್ ಮಾಡೋದಿದೆ. ಎಕ್ಸಾಂಪಲ್ ಕೊಡು ಪ್ರಾಂಕ್, ಒಂದು ಎಕ್ಸಾಂಪಲ್ ಕೊಡು ಪ್ರಾಂಕ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವಾಗ ಮಾಡೋದು ಜೀವನ ಬಂತು. ಕೇಸ್ ಬಿಡತ್ತಲ್ಲ ಇನ್ನೊಂದು ಗೊತ್ತಾ, ಹುಡುಗಿರ್ ಬರ್ತಾಯಿರ್ತಾರೆ ಜೀವನ ಬೈಲ್ ನೀನು ಹೋಗಿ ಚಪ್ಪಲಿ ಸರಿ ಮಾಡ್ಕೊಳ್ಳೋ. ರೋಸ್ ಬಗ್ಗ ಹಿಂಗೆ ಚಪ್ಪಲಿ ಮುಟ್ಬಿಡೋದು ಹಂಗ್ ಮಾಡ್ಬೋದು. ಏನಂತ ನೋಡು ಹುಡುಗಿರು ಸುಮ್ಮನೆ ಬಗ್ಬೇಕಂತ ಬೇರೆ ನಾನು ಒಳ್ಳೆ ತಿರೋ ಅವಾಗಿಂದ ಏನೇನ್ ನಾಟಕಗಳು ಆಡಿದ್ವಿ ಎಲ್ಲ ರೆಕಾರ್ಡ್ ಆಗಿ ಎಲ್ಲ ಹಾಕ್ತೀನಿ ಬ್ಲಾಗ್. ಅದು ಓಲ್ಡ್ ಈಸ್ ಗೋಲ್ಡ್. ಗೈಸ್ ಚಿಕ್ಕ ಹುಡುಗರನ್ನ ಕಳ್ತನ ಮಾಡೋ ಕಳ್ಳ. ಗೈಸ್ ಇವನ್ ಬಾಲ್ ನಾವು ಹೊಡೆದ್ಬಿಟ್ಟವನೆ ಮೇಲಕ್ಕೆ ಹೋಗು ಮೇಲೆ. ನಿಮ್ಮ ಅಮ್ಮನ ಕರ್ಕೊಂಬೋಗಿ, ನಿಮ್ಮ ಅಮ್ಮನ್ ಕರ್ಕೊಂಬೋಗು. ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ. ಕೊಡ್ತೀನಿ 2 ನಿಮಿಷ. ಅಮ್ಮ ಬಾಲ್ ಹೊಡೆದಾಕ ತಗೋ ಬಾ. ಗೈಸ್ ಕಳ್ಳನ್ ಮಗ ಹೋಗಶ ನಡ್ಕೊಂಡು ಏನಾಗಲ್ಲ, ಬಿದ್ದಿಗಿದ್ರೆ ನಾವು ಬರಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಅವ್ನು ನೋಡ್ರಿ ಏನೇನು ಜೊತೆ ಓಡೋದ್ರ ಪಾಪ. ಗೈಸ್ ಹುಡುಗಿರಿಂದ ಹೋದವರೆಲ್ಲ ಇಷ್ಟೇ, ಗೈಸ್ ಹುಡುಗಿರಿಂದ ಹೋದ್ರೆ ಇಷ್ಟೇ, ಹೋಗೋದು ದಬಾಕೊಳ್ಳೋದು.
ನಮ್ಮ ಚೇತನ ರಮ್ಮನ ಬಂದಪ್ಪ ಹಾಕ 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 ಅವಂಗೆ ಹಂಗ ಆಟಾಡ್ಸೋ ನರ್ಸಿ. ಸುಮ್ಮನೆ ಜೋರಾಗಿ ಹತ್ಕೊಂಡ್ರೆ ಕಷ್ಟ. ಹೋಗಲ್ಲೈತೆ ಅಲ್ಲೈತೆ ಜಾಗ ಬಿಡ ನಿನ್ಲೈ ಅನ್ಸಿತ್ಲೈ ಹೋರಿ ಬಾ. ಇವಾಗ ಇಳಿಯೋದ್ ನೋಡ್ರಿ ಗೈಸ್, ಹೆಂಗಿಳಿ ಗೈಸ್ ಇದು ಯಾವ್ದು ಶಿಡ್ ಜೋಡ್ಕೊಂಡ್ಬಿಟ್ಟೈತೆ. ಬೈಲಿ. ಸೊ ಗೈಸ್ ನಮ್ಮದು ಸ್ಕಾಲರ್ಶಿಪ್ ಅಮೌಂಟ್ ಬಂದಿದೆ. ಸೊ ಅದಕ್ಕಾಗಿ ಪೈಸಾ ಹಂಗಾಗಿ ಯಾವ್ದು ಬೇಕೋ ಅದು ತಗೊಳಕ್ಕೆ ಹೇಳಿ ಗೈಸ್. ಅದು ಇದು ಅಂತಿಲ್ಲ, ಯಾವ್ದು ಬೇಕೋ ಅದು ತಗೋಬೋದು ಗೈಸ್. ಅದು ಇದು ಅಂತಿಲ್ಲ, ಓಪನ್ ಮಾಡೋಕ್ಕೆ ಮುಂಚೆ ಯಾವ್ದು ಬೇಕೋ ಅಂತ ತಗೋಬೋದು, ಯಾವ್ದು ಬೇಕೋ ಅದು ತಗೋಬೋದು ಗೈಸ್. ಎರಡರಲ್ಲಿ ಯಾವ್ದು ಬೇಕು ಅಂದರೆ ಅದು. ಬನ್ನಿ ಹೋಗೋಣ. ಸೊ ಗೈಸ್ ಈಗ ನಾವು ಬಂದಿದ್ದೀವಿ ಮಸಾಲೆ ಪುರಿ ಪಾರ್ಸಲ್ ತಗೊಳಕ್ಕೆ. ಆಲ್ರೆಡಿ ಒಂದು ಮಿಲ್ ಒಳಗಡೆ ಹೋಗಿದೆ, ಅದಕ್ಕೆ ಮುಂಚೆ ಜ್ಯೂಸ್ ತಗೊಳಕ್ಕೆ ಮುಂಚೆ ಇನ್ನೊಂದು ಮಿಲ್ ಒಳಗಡೆ ಹೋಗಿದೆ. ಅದು ಯಾರಿಗೂ ಗೊತ್ತಾಗೋದು ಬೇಡ. ಆ್ಯಂಡ್ ಫುಲ್ಲು ದುಡ್ಡು ಗೈಸ್ ಉಡಾಯಿಸ್ತಾ ಇರಬೇಕು. ಹಂಗೇನಿಲ್ಲ ಗೈಸ್, ಸ್ವಲ್ಪ ಸೇವ್ ಮಾಡಬೇಕು, ತುಂಬ ಖರ್ಚುಗಳಿದ್ದಾವೆ. ಹಾಗಾಗಿ ದುಡ್ಡನ್ನ ಬರೀ ಖರ್ಚು ಮಾಡೋದಷ್ಟೇ ಅಲ್ಲ ಗೈಸ್, ದುಡ್ಡನ್ನ ಸ್ವಲ್ಪ ಸೇವ್ ಕೂಡ ಮಾಡಬೇಕು. ಆ್ಯಂಡ್ ಬನ್ನಿ ಈಗ ಮಸಾಲೆ ಪುರಿ ತಗೊಂಡು ಮನೆಗೆ ಹೋಗೋಣ. ಸೊ ಗೈಸ್ ಈಗ ತೊಗೊಂಡಿದ್ದೀವಿ, ಸೊ ಬನ್ನಿ ಮನೆ ಕಡೆ ಹೋಗೋಣ. ಗೈಸ್ ನನ್ನ ಡ್ರೀಮು ಕಾರ್ ಯಾವುದೇ ಆಗಿರಲಿ, ಬಟ್ ನಂದು ಸೆಕೆಂಡ್ ಡ್ರೀಮ್ ಕಾರ್ ಅಂತ ಇರೋದೆ BMW. ಸೊ ಆದಷ್ಟು ಬೇಗ ನಿಮ್ಮ ಸಪೋರ್ಟಿಂದ ನೋಡೋಣ ಆಗುತ್ತಾ ನನ್ನ ಕೈಯಲ್ಲಿ ಇಲ್ವೋ ಅಂತ. ನಂದು ಸೆಕೆಂಡ್ ಡ್ರೀಮ್ ಕಾರ್ ಇರೋದು BMWನೇ. ಬಟ್ BMW ಲೋಗೋ ಇದ್ರೆ ಸಾಕು ಕಾರ್ ಮೇಲೆ, ಬಟ್ ಯಾವ ಕಾರ್ ಆದರೂ ಸರಿ, ಬಟ್ BMW ಕಂಪ್ನಿದೇ ಆಗಿರಬೇಕು. ಸೊ ಹಂಗಾಗಿ ಲೋಗೋ ತಗೊಂಬಂದು ನೆಚ್ಚಿಸ್ಕೊಳ್ಳೋ ಥರ ಅಲ್ಲ. ಸೊ ಹಂಗಾಗಿ ಇವು ನೋಡ್ರಿ, ಯಪ್ಪ ಕ್ರೇಜಿ ಇದೆ ಮಾತ್ರ. ಇಲ್ಲಿಂದ ಎಷ್ಟು ದೂರ ನೆನಪಾಗುತ್ತೆ. ಆ್ಯಂಡ್ ಪರವಾಗಿಲ್ಲ, ನಮ್ಮನ್ನು ನೋಡಿ ತಿಕ್ಕ ಹುರ್ಕೊಳ್ಳೋರು ತುಂಬ ಜನ ಇರ್ತಾರೆ, ಬಟ್ ಆದರೂ ನಾವು ಬೆಳೆದು ತೋರಿಸ್ತೀವಿ ಅಂತ ಪ್ರೂವ್ ಮಾಡೇ ಮಾಡ್ತೀವಿ. ಆ್ಯಂಡ್ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು, ಯಾರೋ ಆ ಕಡೆಯಿಂದ ಅಪಾರ್ಟ್ಮೆಂಟಿಂದ ನಿಂತ್ಕೊಂಡು ಈ ಕಡೆ ನೋಡ್ತವ್ರೆ. ನೋಡ್ಲಿ ಪರವಾಗಿಲ್ಲ. ಏನು ಗಾಯ್ಸ್, ಏನು ಶಟ್ಟ, ಯಾರು ಹಿಡಿತಾ ಇರೋ ಕ್ಯಾಮ್ರಾನೇ ನಾನು ಹಿಡ್ದಿದ್ದೀನಾ, ಹಿಡ್ದಿರೋದು ಐಫೋನು, ಬಟ್ ಪರವಾಗಿಲ್ಲ. ಏನಿವತ್ತು ಇಷ್ಟು ಚೆನ್ನಾಗಿ ವಾವ್ ಮೂನ್ ಬೇರೆ ಬಂದಿದೆ, ಕ್ರೇಜಿ ಅನ್ಕೊಳ್ಳಿ ಮಾತ್ರ. ಅಲ್ಲ ಗೈಸ್, ಯಾರು ಹಿಡಿದಿರೋ ಕ್ಯಾಮ್ರಾ ನಾನೇ ಹಿಡ್ದಿದ್ದೀನ. ನಮ್ಮ ಅಮ್ಮ ಬರ್ತೀನಿ ಅಂದ್ರು ಇನ್ನೂ ಬಂದಿಲ್ಲ. ನಂಗೆ ಇದೇ ಗೈಸ್ ಹುರ್ದೋಗೋದು. ಇವಾಗ ಬರ್ತಾವ್ರೆ. ಅದೇನೋ ಒಂಚೂರು ಮಡ್ಚಿಕ್ಬೇಕಂತೆ, ಬನ್ನಿ ಮಡ್ಚಿಕ್ಬಿಟ್ಟು ಹೋಗೋಣ. ಟೈಮ್ಗೆ ಬರಲ್ಲ ಗೈಸ್, ಟೈಮ್ಗೆ ಯಾರು ಆಗಲ್ಲ. ಅದಕ್ಕೆ ಯಾರನ್ನ ನಂಬ್ಕೊಂಡ್ ಕುತ್ಕೋಬಾರ್ದು, ಯಾರನ್ನ ನಂಬ್ಕೊಂಡು ಅದಕ್ಕೆ ಕುತ್ಕೊಳಕ್ಕೆ ಹೋಗ್ಬಾರ್ದು. ನಮ್ ಕೆಲ್ಸ ನಾವ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. 1000 ಜನ 1000 ಮಾತಾಡ್ಲಿ, ಒಂದ್ ಕೆಲ್ಸ ನಾವ್ ಮಾಡ್ಕೊಂಡು ಹೋಗ್ಬೇಕು. ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರನ್ನ ಇರ್ಲಿ ಬಿಡ್ರಿ ಗೈಸ್, ಅವ್ರ ಬಗ್ಗೆ ನಾವೇನ್ ತಲೆ ಕೆಡಿಸ್ಕೊಳ್ಳೋದು. 1000 ಜನ 1000 ಮಾತಾಡ್ತಾರೆ. ಸೊ ಗೈಸ್ ಈಗ ನಾನು ಬರ್ದಿರೋಂಥ ಸ್ಕ್ರಿಪ್ಟ್ನ ಎಲ್ಲರೂ ಒಪ್ಕೊಂಡಿದ್ದಾಯ್ತು. ಆ್ಯಂಡ್ ನಾವೀಗ ಅದನ್ನು ಪ್ರೊಫೆಷ್ನಲ್ ಆಗಿ ಚೇಂಜ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ಕುತ್ಕೊಂಡು ಲ್ಯಾಪ್ಟಾಪಲ್ಲಿ ಟೈಪ್ ಮಾಡಬೇಕು, ಅದೊಂದು ರೋದನೆ. ಬಟ್ ಏನೋ ಒಂದು ಸಣ್ಣಕ್ಕೆ ಟ್ರೈ ಮಾಡ್ತಿದ್ವಿ, ಬಟ್ ನೀವೇನು ಅನ್ಕೊಂಡಿರೋ ಅದಂತೂ ಅಲ್ಲ. ಚಿಕ್ಕದಾಗ ಏನೋ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಅದನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಏನು ಎತ್ತ ಅಂತ. ಅದನ್ನು ನಾನು ಪ್ರಾಜೆಕ್ಟ್ ನಾನು ಮಂಡೆಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊತಾ ಇದ್ದೀನಿ. ಅಂದರೆ ನಿಮ್ಮ ಮಂಡೆಯಿಂದನೇ ಶೋ ಆಗಲಿ ಅಂತ. ಆ ಪ್ರಾಜೆಕ್ಟ್ ಏನು ಎತ್ತ ಅಂತ ಮುಂದಿನ ವೀಡಿಯೋಗಳಲ್ಲಿ ಗೊತ್ತಾಗ್ತಾ ಇರುತ್ತೆ. ಸೊ ಹಂಗಾಗಿ ನೀವು ನನ್ನ ಬ್ಲಾಗ್ನ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾರ್ಯಾರು ಎಕ್ಸ್ಪೆಷಲಿ ಸಪೋರ್ಟ್ ಮಾಡ್ತಾಯಿದ್ರಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ, ಈಗ ಅದು ಒಂಚೂರು ಕೆಲಸ ಇದೆ, ಅದನ್ನ ಮುಗಿಸ್ಬಿಟ್ಟು ಫಸ್ಟು ಫ್ಯಾನ್ ಹಾಕ್ಬೇಕು ಗೈಸ್. ಯಪ್ಪ ಎವ್ವಿ ಶೆಕೆ ಮಾತ್ರ. ಆ ಕೆಲಸನ ಫಸ್ಟ್ ಮುಗಿಸ್ಬಿಟ್ಟು
ಗೈಸ್ ನನ್ನಲ್ಲಿ 2 ಕ್ಯಾಮ್ರಾ ಇದೆ, ಯಾವ ಕ್ಯಾಮ್ರಾ ನೋಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತಮಾಷೆನ ಪಕ್ಕಕ್ಕಿಟ್ರೆ ಈಗ ನಮ್ಮ ಕೆಲಸ ಇದೆ. ಫಸ್ಟ್ ಆ ಕೆಲಸನ ಮುಗಿಸ್ಬೇಕು. ಇವತ್ತು 9 ಗಂಟೆ ಆಗುತ್ತೆ, 10 ಗಂಟೆ ಆಗುತ್ತೆ, 11 ಗಂಟೆ ಆಗುತ್ತೆ ಗೊತ್ತಿಲ್ಲ. ಇವಾಗ ನಮ್ಮ ಚೇತನ್ಗೆ ಫೋನ್ ಮಾಡಿ ಸಾರ್ರಾಗೆ, ಆಮೇಲೆ ಇದೆಲ್ಲ ಕೆಲಸ ಮುಗಿಸಿ ಸಿಗ್ತೀನಿ ಗೈಸ್. ಈಗ ನಾನು 2 ಪೇಜ್ನ 1 ಅವರಿಂದ ಬರೆದಿದ್ದೀನಿ. 1 ನಿಮಿಷ 2 ಪೇಜ್ನ 1 ಅವರಲ್ಲಿ ಮುಗಿಸಿದ್ದೀನಿ. ಸೊ ಅದೇನು ಎತ್ತ ಅಂತ ನಾನು ಇವಾಗೆ ರಿವೀಲ್ ಮಾಡೋಕ್ಕಾಗಲ್ಲ. ಅಟ್ ದಿ ಎಂಡ್ ಆಫ್ ದಿ ಡೇ ಗೊತ್ತಾಗಲೇಬೇಕಲ್ಲ ನಿಮಗೂ ಏನು ನಡೀತಿದೆ, ಏನು ಎತ್ತ ಅಂತ. ಬಟ್ ಇದು ತುಂಬಾ ಯೋಚನೆ ಮಾಡಿ ಒಂದು ದೊಡ್ಡ ಪ್ರಾಜೆಕ್ಟ್. ನಮ್ಮ ಪ್ರಕಾರ ಇದು ದೊಡ್ಡ ಪ್ರಾಜೆಕ್ಟ್ ಮೇಲೇ ಕೈ ಹಾಕಿದ್ದೀನಿ. ಸೊ ಹಂಗಾಗಿ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಇದಿನ್ನೂ ನನಗೆ ಇಷ್ಟು ಟೈಪ್ ಮಾಡೋಕ್ಕೆ ಇಷ್ಟೊತ್ತು ಬೇಕು. 1 ಅವರ್ ಅಂದರೆ ಇನ್ನೂ 10 ಪೇಜ್ ಹಿಡಿಯುತ್ತೆ. ಪರವಾಗಿಲ್ಲ ಗೈಸ್, ಮಾಡ್ತೀನಿ. ತಲೆನೋವ್ತಿದೆ, ನಾನು ಏನು ಮಾತಾಡ್ತೀನಿ ನನಗೆ ಗೊತ್ತಾಗ್ತಾಯಿಲ್ಲ. ಬಟ್ ಆದರೂ ನಾನು ಒಂದು ಸತಿ ಹಠ ಹಿಡಿದು ಕೂತ್ರೆ ಮಾಡ್ತೀನಿ. ಪರವಾಗಿಲ್ಲ, ನಿಮ್ಮ ಸಪೋರ್ಟ್ ಇರಲಿ ಗೈಸ್, ನಿಮ್ಮ ಸಪೋರ್ಟ್ ಇರಲಿ. ಸಪೋರ್ಟ್ ಸಿಗ್ತಾ ಇಲ್ಲ ಅಂದರೂ ಮಾಡ್ತೀನಿ. ಯಾರಿಗೋಸ್ಕರ? ನನ್ನ ಇಷ್ಟು ದಿನದಿಂದ ಸಪೋರ್ಟ್ ಮಾಡ್ತಿರೋದಕ್ಕೋಸ್ಕರ ನಾನಾದರೂ. ಪರವಾಗಿಲ್ಲ, ಬನ್ನಿ. ಸೊ ಗಾಯ್ಸ್, ಎಲ್ಲ ಕೆಲಸ ಮುಗಿಸಿ ಸ್ಕ್ರಿಪ್ಟ್ ರೈಟಿಂಗ್ ಎಲ್ಲ ಬರೆದು ಮುಗಿಸಿ ಈಗ ನಾನು ವ್ಲಾಗ್ನ ಎಂಡ್ ಮಾಡೋಣ ಅಂತ ಫೋನ್ ಎತ್ತಿದ್ದೀನಿ. ಹೋಗಿ ನಾನು ಊಟ ಗೀಟ ಎಲ್ಲ ಮಾಡ್ಕೊಂಬಂದೆ ಗೈಸ್. ಸೊ ಹಂಗಾಗಿ ಸ್ವಲ್ಪ ಹಂಗೆ ತಲೆನೋವ್ತಿದೆ, ಏನು ಮಾಡೋಣ. ಆ್ಯಂಡ್ ಇವತ್ತು ಒಂಚೂರು ಎಲ್ಲ ಹುಡುಗರದೆಲ್ಲ ಒಂಚೂರು ಮೀಟಿಂಗ್ ಆಯಿತು. ಸೊ ಹಂಗಾಗಿ ಆ್ಯಂಡ್ ಈ ವಿಡಿಯೋಲ್ಲಿ ನಾನು ಏನೇ ಕೆಟ್ಟ ಮಾತಾಡಿದ್ರು, ಇಲ್ಲಾಂದರೆ ಏನೇ ಒಳ್ಳೇದು ಹೇಳ್ಕೊಟ್ರು ಅದು ನಿಮ್ಗೆ ಕೆಟ್ಟದ್ದು ಅನಿಸಿದ್ರು, ಅದು ನಾವು ಹೋಗಿ ನಮ್ಮ ಅಪ್ಪ ಅಮ್ಮ ಹತ್ರ ಹೇಳೋದು, ಇದೆಲ್ಲ ಮಾಡಬೇಡ್ರಿ. ಆಮೇಲೆ ಈ ವಿಡಿಯೋಸ್ಗೂ ಅವ್ರಿಗೂ ಏನು ಸಂಬಂಧ ಇಲ್ಲ. ನಾನು ಓಪನ್ ಆಗಿ ಕೇಳ್ತಾಯಿದ್ದೀನಿ ನಿಮಗೆ. ನಾನೇನು ಮಾಡಿದ್ರು ಅದು ನನಗಾಗುತ್ತೆ, ಓಕೆನಾ? ಏನಾದರೂ ಅಷ್ಟೇ ಏನೋ ಡೌಟ್ಸ್ ಏನಾರು ಇದ್ದರೆ ನನ್ನ ಹತ್ರನೇ ಬಂದು ಕೇಳ್ರಿ, ನಾವು ಅಪ್ಪ ಅಮ್ಮ ಹತ್ರ ಕೇಳೋದಲ್ಲ. ಆ್ಯಂಡ್ ಓಕೆ, ಈ ವ್ಲಾಗ್ನ ಜಾಸ್ತಿ ಮಾತಾಡೋದು ಬೇಡ. ಜಾಸ್ತಿ ಮಾತಾಡಿದ್ರೆ ನಿಮಗೆ ಎದೆಗೆ ಒದ್ದಂಗೆ ಆಗುತ್ತೆ. ಸೊ ಹಂಗಾಗಿ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗೈಸ್.